ಚಾಮರಾಜನಗರದಲ್ಲಿ ಗಮನ ಸೆಳೆದ ಭಗವಾನ್ ಬುದ್ಧ ಭಾವಚಿತ್ರ ಮೆರವಣಿಗೆ. ನಗರದಲ್ಲಿ ಭಗವಾನ್ ಬುದ್ಧ ಭಾವಚಿತ್ರ ಮೆರವಣಿಗೆಗೆ ಅದ್ದೂರಿಯಾಗಿ ನಡೆಯಿತು. ನಗರದ ಸಾರನಾಥ ಬೌದ್ಧ ವಿಹಾರದಲ್ಲಿ ಸಾಮೂಹಿಕ ಬುದ್ಧ ವಂದನೆ ಸಲ್ಲಿಸಿ ಪುಷ್ಪಾರ್ಚನೆ ಸಲ್ಲಿಸಲಾಯಿತು. ಮೆರವಣಿಗೆಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕ ನಂಜುಂಡಯ್ಯ ಚಾಲನೆ ನೀಡಿದರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಯೋಗದೊಂದಿಗೆ 2569ನೇ ಬುದ್ಧ ಪೂರ್ಣಿಮೆ ಭಗವಾನ್ ಬುದ್ಧ ಜಯಂತಿ ಅಂಗವಾಗಿ ಮೆರವಣಿಗೆ ನಡೆಯಿತು. ನಗರದ ಸಾರನಾಥ ಬೌದ್ಧ ವಿಹಾರದ ಬಳಿ ಮೆರವಣಿಗೆಗೆ ಚಾಲನೆಗೊಂಡಿತು. ನಂತರ ನಗರದ ಪ್ರಮುಖ ರಸ್ತೆಗಳ ಮೂಲಕ ಜಿಲ್ಲಾಡಳಿತ ಭವನದಲ್ಲಿರುವ ಜೆಎಚ್ ಪಾಟೀಲ್ ಸಭಾಂಗಣದ ಬಳಿ ಮುಕ್ತಾಯಗೊಂಡಿತು. 1569ನೇ ವೈಶಾಖ ಬುದ್ಧ ಸರ್ಕಾರದ ವತಿಯಿಂದ ಆಯೋಜಿಸಿದರೆ ಈ ಹಿನ್ನೆಲೆಯಲ್ಲಿ ಚಾಮರಾಜನಗರದ ಕನ್ನಡ ಸಂಸ್ಕೃತಿ ಇಲಾಖೆಯ ಉಪನಿರ್ದೇಶಕರು ಈ ನಮ್ಮ ಏನು ಈ ದೇಶದ ಒಂದು ಇತಿಹಾಸ ಪರಂಪರೆ ಇದೆ, ಅದಕ್ಕೆ ಈ ದೇಶದ ಚಲನೆಯನ್ನ ಒಂದು ಪರಂಪರೆಗೆ ಒಂದು ಚಾಲನೆಯನ್ನು ಕೊಡ್ತಾ ಇದ್ದಾರೆ. ಇದು ನಮ್ಮ ಹೆಮ್ಮೆ ಮತ್ತು ಸೌಭಾಗ್ಯ. ನಾವೆಷ್ಟೇ ನೀರು ಬಾಯಾರಿಕೆ ಆಗಲಿ 3 ಕಿಲೋಮೀಟರ್ ನಡೆಯೋದು ದೊಡ್ಡದಲ್ಲ. ಬಾಬಾ ಸಾಹೇಬರು ತಮ್ಮ ಮಕ್ಕಳನ್ನ 4 ಮಕ್ಕಳು ಕಳ್ಕೊಂಡಿದ್ದಾರೆ. ತಮ್ಮೆಲ್ಲರಿಗೂ ಗೊತ್ತು. ಇದು ಯಾವುದೇ ನಾಯಕತ್ವ ಬಿಂಬಿಸೋದಲ್ಲ. ಕಳೆದುಕೊಂಡ 1500 ವರ್ಷಗಳ ಇತಿಹಾಸವನ್ನು ನಾವು ಸಂಶೋಧಿಸಿ ಎತ್ತಿ ತೆಗೆದಿರೋಂಥ ವಿಚಾರ ಇದೆ. ಎಲ್ಲರೂ ಸಹಾಯ ಮಾಡಿ ಸಹಕರಿಸಬೇಕು ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನಮ್ಮ ಉಪನಿರ್ದೇಶಕರಾದಂತಹ ಮಾನ್ಯ ಸಾಹೇಬರು ಈ ಮೂಲಕ ಚಾಲನೆಯನ್ನು ನೀಡಲಿದ್ದಾರೆ. ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಈ ಬುದ್ಧ ಜಯಂತಿಯನ್ನು ಮಾಡ್ತಾ ಇದೆ. ಈ ಹಿನ್ನೆಲೆಯಲ್ಲಿ ನಮ್ಮ ಚಾಮರಾಜನಗರ ಜಿಲ್ಲಾಡಳಿತದಂತಹ ಕನ್ನಡ ಸಂಸ್ಕೃತಿ ಇಲಾಖೆಯ ಉಪನಿರ್ದೇಶಕರು ಬಂದಿದ್ದಾರೆ. ನಾವು ಈ ವಿಹಾರದಲ್ಲಿ ಅವರಿಗೆ ನಾವು ಸ್ವಾಗತವನ್ನ ಕೋರ್ತಾ ಇದ್ದೀವಿ ಸರ್. ಹಾಗೆ MLA ಪರವಾಗಿ ಅವರು ತುರ್ತು ಪರಿಸ್ಥಿತಿಯಲ್ಲಿ ಸ್ವಲ್ಪ ನಾನು ಬೆಂಗಳೂರು ಹೋಗ್ತಾ ಇದ್ದೇನೆ ಅಂತ ಹೇಳಿ ಅವರ ಅನುಪಸ್ಥಿತಿಯಲ್ಲಿ ನಮ್ಮ ಸಾಹೇಬರು ಬಂದಿದ್ದಾರೆ. ಅವ್ರಿಗೂ ಸಹ ನಾವು ಸ್ವಾಗತವನ್ನು ನಾವು ಕೋರ್ತಾ ಇದ್ದೀವಿ ಸರ್. ನಮ್ಮ ಕನ್ನಡ ಸಂಸ್ಕೃತಿ ಇಲಾಖೆ ಒಂದು ಎಕ್ಸಿಕ್ಯೂಟಿವ್ ಆಫೀಸರ್ ಬಂದಿದ್ದಾರೆ. ಜಿಲ್ಲಾ ಪಂಚಾಯತ್ನವರು